ಪತ್ನಿ ತನ್ನ ಪತಿಯ ಪುರುಷತ್ವಕ್ಕೆ ಸವಾಲು ಹಾಕಿದಾಗ. ಒಂದು ದಿನ ಯಾವುದೋ ಒಂದು ವಿಷಯಕ್ಕೆ ಪತಿ ಪತ್ನಿಯ ನಡುವೆ ಜಗಳವಾಯಿತು. ಪತಿ ಪತ್ನಿ ಇಬ್ಬರೂ ಕೋಪದಿಂದ ಒಬ್ಬರನ್ನೊಬ್ಬರು ಹೀಯಾಳಿಸಲು ಪ್ರಾರಂಭಿಸಿದರು. ಹೆಂಡತಿಗೆ ತನ್ನ ಕೋಪವನ್ನು ಕಂಟ್ರೋಲ್ ಮಾಡುವುದಕ್ಕೆ ಆಗಲಿಲ್ಲ. ನೀವು ಒಬ್ಬ ಗಂಡಸು ಅಂತ ಹೇಳೋಕೆ ನನಗೆ ನಾಚಿಗೆ. ನೀವು ಗಂಡಸಾಗಿದ್ದರೆ ನನಗೆ ಡೈವೋರ್ಸ್ ನೀಡಿ. ನನಗೆ ನಿಮ್ಮೊಂದಿಗೆ ಒಂದು ಸೆಕೆಂಡ್ ಸಹ ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿದಳು. ಗಂಡ ಮೌನವಾಗಿದ್ದು ಅವಳನ್ನು ನಿರ್ಲಕ್ಷಿಸಲು ಪ್ರಾರಂಭಿಸಿದ. ಆದರೆ ಅವಳು ಪದೇ ಪದೇ ಒಂದೇ ಸಮನೆ ನೀವು ಗಂಡಸಾಗಿದ್ದರೆ ನನಗೆ ಡೈವೋರ್ಸ್ ಕೊಡಿ ಎಂಬ ಚುಚ್ಚು ಮಾತುಗಳನ್ನು ಪದೇ ಪದೇ ರಿಪೀಟ್ ಮಾಡುತ್ತಲೇ ಇದ್ದಳು. ಕೊನೆ ಪಕ್ಷ ಆತನು ಕೋಪದಿಂದ ಈ ಪೇಪರ್ಸ್ ತೆಗೆದುಕೊಂಡು ಇಲ್ಲಿಂದ ಹೊರಟು ಹೋಗು. ನಾನು ನಾಳೆ ಈ ಪೇಪರ್ಸ್ ಮೇಲೆ ಸೈನ್ ಮಾಡಿ ಕಳುಹಿಸುತ್ತೇನೆ. ನಾನು ನಿಜವಾಗಿಯೂ ಪುರುಷ ಎಂದು ಸಾಬೀತುಪಡಿಸುತ್ತೇನೆ. ಈಗ ನನಗೆ ನಿನ್ನ ಅವಶ್ಯಕತೆ ಇಲ್ಲ. ನಿನ್ನ ಸಹವಾಸವೇ ಬೇಡ. ನೀನು ನಿನ್ನ ತವರು ಮನೆಗೆ ಹೋಗಬಹುದು ಎಂದನು. ಈ ವಿಷಯ ಸಂಬಂಧಿಕರಿಗೆಲ್ಲ ತಿಳಿದಾಗ ಅವರಿಗೆ ನಂಬೋಕೆ ಆಗಲಿಲ್ಲ. ಏಕೆಂದರೆ ಅವರಿಬ್ಬರ ನಡುವಿನ ಪ್ರೀತಿ ತುಂಬಾ ಸೊಗಸಾಗಿತ್ತು. ಅವರ ಬಗ್ಗೆ ಅನುಮಾನ ಪಡುವುದರ ಬಗ್ಗೆ ಚಾನ್ಸೇ ಇಲ್ಲ. ದಿನಗಳು ಕಳೆದಂತೆ ಅವಳಿಗೆ ತವರು ಮನೆಯಲ್ಲಿ ಇರಲು ಕಷ್ಟವಾಗುತ್ತಿತ್ತು. ಜೊತೆಗೆ ಮನೆಯವರು ಹಾಗೂ ಅಕ್ಕಪಕ್ಕದವರು ಅವಳನ್ನು ಹೀಯಾಳಿಸಿ ಮಾತನಾಡಲು ಪ್ರಾರಂಭಿಸಿದರು. ಇದೆಲ್ಲವನ್ನು ನೋಡಿ ಅವಳಿಂದ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕೋಪಕ್ಕೆ ಗುರಿಯಾಗಿ ತಪ್ಪು ನಿರ್ಧಾರ ಮಾಡಿದ್ದೀನಿ ಅಂತ ಅವಳಿಗೆ ಅನಿಸಿತು. ಒಂದು ದಿನ ಪತಿಗೆ ಫೋನ್ ಮಾಡಿ, ರೇ ಪ್ಲೀಸ್ ನನ್ನ ಮಾತನ್ನು ಕೇಳಿ ಪ್ಲೀಸ್ ಅಂತ ಹೇಳುವಾಗ ಪತಿ ಫೋನ್ ಕಟ್ ಮಾಡಿದ. ಅವಳು ಪದೇ ಪದೇ ಕಾಲ್ ಟ್ರೈ ಮಾಡಿದಳು. ಈ ಸಲ ಪತಿ ಫೋನ್ ರಿಸೀವ್ ಮಾಡಿದಾಗ, ರೇ ದಯವಿಟ್ಟು ನನ್ನನ್ನ ಕ್ಷಮಿಸಿ. ಆ ದಿನ ನಾನು ಕೋಪದಲ್ಲಿ ಏನೇನೋ ಅಂದು ಬಿಟ್ಟೆ. ನಾನು ಹಗ್ ಮಾಡಬಾರದಾಗಿತ್ತು. ಆದರೆ ನೀವು ಎಲ್ಲವನ್ನೂ ಸಹಿಸಿಕೊಂಡು ತಾಳ್ಮೆ ಕಳೆದುಕೊಳ್ಳಲಿಲ್ಲ. ನೀವಿಲ್ಲದೆ ನಾನು ಬದುಕಿರಲಾರೆ ಎಂದು ಅಳತೊಡಗಿದಳು. ಅವಳ ಈ ಮಾತಿಗೆ ಗಂಡ, ನಾನಂತೂ ನೀನು ಬಯಸಿದ್ದನ್ನೇ ಮಾಡಿದ್ದು ನನಗೆ ಮೊದಲೇ ಗೊತ್ತಿತ್ತು. ನಿನಗೆ ಒಂದಲ್ಲ ಒಂದಿನ ನಿನ್ನ ತಪ್ಪಿನ ಅರಿವಾಗುತ್ತೆ ಅಂತ. ಅದರಿಂದಲೇ ನಾನು ಆ ದಿನ ಡೈವೋರ್ಸ್ ಪೇಪರ್ಸ್ ಸೈನ್ ಮಾಡಿರಲಿಲ್ಲ. ಗಂಡನ ಮಾತುಗಳನ್ನು ಕೇಳಿ, ಅಯ್ಯೋ ದೇವರೇ, ನನ್ನಿಂದ ಇಂತಹ ತಪ್ಪು ಆಗಬಾರದಾಗಿತ್ತು. ರೇ ದಯವಿಟ್ಟು ನನ್ನನ್ನ ಕ್ಷಮಿಸಿ, ಪ್ಲೀಸ್ ಕ್ಷಮಿಸಿ. ಮತ್ತೆ ಯಾವತ್ತಿಗೂ ಈ ತರಹ ವಿಚಿತ್ರವಾಗಿ ವರ್ತಿಸುವುದಿಲ್ಲ ಅಂತ ಅಳುತ್ತಾ ಹೇಳುತ್ತಾಳೆ. ಆಗ ಪತಿ ಅವಳನ್ನು ಸಮಾಧಾನ ಮಾಡಿ ಅಪ್ಪಿಕೊಳ್ಳುತ್ತಾನೆ. ಸ್ನೇಹಿತರೆ, ಒಬ್ಬ ಪುರುಷ ಎಲ್ಲವನ್ನೂ ಸಹಿಸಿಕೊಳ್ಳಬಹುದು. ಆದರೆ ಅವನ ಪುರುಷತ್ವದ ಮೇಲೆ ಪ್ರಶ್ನೆಗಳನ್ನು ಯಾವತ್ತಿಗೂ ಸಹಿಸಿಕೊಳ್ಳುವುದಿಲ್ಲ. ನಿಜವಾದ ಪುರುಷತ್ವ ಎಂದರೆ ಪುರುಷರಲ್ಲಿ ಇರುವ ತಾಳ್ಮೆ, ಪ್ರೀತಿ, ಸಾಹಸ, ಮಾನವೀಯತೆ. ಹೆಂಡತಿಯನ್ನು ಹೊಡೆಯುವುದು, ಅವಳ ಹೆತ್ತವರ ಬಗ್ಗೆ ಕೆಟ್ಟದ್ದನ್ನು ಮಾತನಾಡುವುದು ಅಥವಾ ಅವಳನ್ನು ನಿಂದಿಸುವುದು ಪುರುಷತ್ವ ಅಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತವೆ. ಆದರೆ ಪತಿ ಪತ್ನಿ ಇಬ್ಬರೂ ಒಟ್ಟಿಗೆ ಸೇರಿ ಸಂಸಾರದ ಬಂಡಿಯನ್ನು ನಡೆಸಿದರೆ ಮಾತ್ರ ಸುಖ ಸಂಸಾರವಾಗಲು ಸಾಧ್ಯ. ಸ್ನೇಹಿತರೆ, ಈ ಪುಟ್ಟ ಕತೆ ನಿಮ್ಗೆಲ್ಲ ಇಷ್ಟವಾಗಿದ್ದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.